ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ತ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ಹಾಗೆ ಇದು ವೆನಸ್ಡೇ ವಿಡಿಯೋ. ವೆನಸ್ಡೇ ನಾವು ಮ್ಯಾಂಗ್ಳೂರಿಗೆ ಹೋಗಿದ್ವಿ, ನಾನು ನನ್ನ ಮಗಳು. ನಮಗೆ ಡಾಕ್ಟರ್ನ ಭೇಟಿ ಮಾಡಲಿಕ್ಕಿತ್ತು. ಹಾಗಾಗಿ ನಾವು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಹೊತ್ತು ತುಂಬ ಲೇಟಾಗಿತ್ತು. ಹಾಗೆ ಊಟ ಕೂಡ ಆಗಿರಲಿಲ್ಲ. ಹಾಗೆ ಡಾಕ್ಟ್ರನ್ನ ಭೇಟಿ ಮಾಡಿ ನೆಕ್ಸ್ಟ್ ಇವಾಗ ಹೋಟೆಲ್ ಕಡೆಗೆ ಬಂದಿದ್ದೀವಿ. ಫುಡ್ಗಾಗಿ ಈಗ ವೇಟಿಂಗ್. ಫೈನಲಿ ನಮ್ಮ ಊಟ ಬಂತು. ವೆಜ್ ಊಟ, ಬಿಕಾಸ್ ದಸರಾ ಅಲ್ವಾ, 9 days ವೆಜ್. ಹಾಗೆ ಊಟ ಎಲ್ಲ ಮುಗಿಸಿ ಅನಂತರ ರಿಟರ್ನ್ ನಾವು ಮನೆಗೆ ಹೊರಟ್ವಿ. ಹಾಗೆ ಸ್ವಲ್ಪ ಹೊತ್ತು ನಮ್ಮ ಶಾಪಲ್ಲಿ ಕೂತ್ಕೊಂಡು ಹಾಗೆ ರಿಟರ್ನ್ ಇವಾಗ ಒಂದು 6 o'clock ಆಗಿರ್ಬೋದು, ರಿಟರ್ನ್ ಮನೆ ಕಡೆಗೆ ಬಂದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ನೆಕ್ಸ್ಟ್ ಡೇ ಥರ್ಸ್ಡೇ ನನ್ನ ಹಸ್ಬೆಂಡ್ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ದರು. ಅಲ್ಲಿ ನಮಗೆ ಪ್ರಸಾದದಲ್ಲಿ ಸಿಕ್ಕಿರುವಂಥ ಹೂವಿದು ತಾವರೆ ಹೂವು. ಹಾಗೆ ನೆಕ್ಸ್ಟ್ ಮಾರ್ನಿಂಗ್ ತಿಂಡಿ ನಮ್ಮದು ಮಸಾಲೆ ದೋಸೆ. ಇವಾಗ ರಜೆ ಅಲ್ವಾ, ದಸರಾಕ್ಕೆ ನಮಗೆ ರಜೆ ಇದೆ, ನನಗೂ ನನ್ನ ಮಗಳಿಗೂ ಕೂಡ. ಹಾಗಾಗಿ ಬೆಳಗ್ಗೆ ಎದ್ದು ಆರಾಮ್ಸೆ ತಿಂಡಿ ಮಾಡ್ಬೋದು. ಇಲ್ಲದಿದ್ದರೆ ಗಡಿಬಿಡಿಯಲ್ಲಿ ತಿಂಡಿ ಮಾಡುವಂಥದ್ದು ವಿಡಿಯೋ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ, ಏನೂ ಇಲ್ಲ. ಏನೋ ಒಂದು ತಿಂಡಿ ಮಾಡಿ ಪ್ಯಾಕ್ ಮಾಡಿ ಹೊರಡೋದಾಗ್ತಾಯಿತ್ತು. ಆದರೆ ಇವಾಗ ರಜೆಯಲ್ಲಿ ತುಂಬ ಖುಷಿ ಆಗ್ತಾಯಿದೆ. ಆರಾಮ್ಸೆ ಎದ್ದು ತಿಂಡಿ ಮಾಡಿ ಆರಾಮ್ಸೆ ತಿನ್ನೋದು ಒಂಥರ ಖುಷಿ ಆಗ್ತಾ ಉಂಟು. ಸ್ವಲ್ಪ ದಿವಸ ಅನಂತರ ಮತ್ತೆ ಶುರು ಆಗುತ್ತೆ ಅದೇ ಡ್ಯೂಟಿ. ಹಾಗೆ ಕೆಲವರು ಮಸಾಲೆ ದೋಸೆ ಮಾಡಲಿಕ್ಕೆ ಕಡಲೆಬೇಳೆ ಎಲ್ಲ ನೆನೆಸಿ ಅದನ್ನ ರುಬ್ಬಿಟ್ಟು ಮಾಡ್ತಾರೆ. ಬಟ್ ನಾನು ನಾರ್ಮಲಾಗಿ ಇಡ್ಲಿ ಹಿಟ್ಟು ಯಾವ ರೀತಿ ಮಾಡ್ತೀವಿ ನೋಡಿ, ಅದಕ್ಕೆ ಏನೆಲ್ಲ ಹಾಕ್ತೀವಿ ಅದನ್ನೇ ಹಾಕಿರುವಂಥದ್ದು. ಬಟ್ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಬಿಟ್ಟಿರುವಂಥದ್ದು ಅಷ್ಟೇ. ಮತ್ತು ಇನ್ನೇನು ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ. ಸೋಡಾ ಪೌಡರ್ ಅದು ಇದೆಲ್ಲ ಏನೂ ಹಾಕಲಿಲ್ಲ. ಸಿಂಪಲ್ಲಾಗಿ ಇಡ್ಲಿಗೆ ಕಡ್ದಿರೋ ರೀತಿಯಲ್ಲಿ ಕಡ್ದಿಟ್ಟಿದ್ದೀನಿ, ಬಟ್ ನುಣ್ಣಗೆ ಕಡ್ದಿಟ್ಟಿರುವಂಥದ್ದು. ಹಾಗೆ ಇದು ನಮ್ಮ ಮಂಗಳೂರಿನ ದಸರಾ ಹಬ್ಬದ ಪ್ರಿಪ್ರೇಷನ್ ವಿಡಿಯೋ. ಅಷ್ಟೊಂದು ಕ್ಲಿಯರ್ ಇಲ್ಲ. ಇದು ನನ್ನ ಹಸ್ಬೆಂಡ್ ತೆಗೆದು ಕಳಿಸಿರುವಂಥದ್ದು, ಹಾಗಾಗಿ ಅಷ್ಟೊಂದು ಕ್ಲಿಯರ್ ಇಲ್ಲ. ನೆಕ್ಸ್ಟ್ ನಾವು ಕೂಡ ಹೋಗ್ತಾ ಇದ್ದೀವಿ ಮಂಗಳೂರಿಗೆ. ದಸರಾ ಟೆಂಪಲ್ಲೆಲ್ಲ ಸುತ್ತಾಡಲಿಕ್ಕೆ ಹೋಗ್ತೀವಿ. ಆ ಕಂಪ್ಲೀಟ್ ವಿಡಿಯೋನ ನಾನು ಶೇರ್ ಮಾಡ್ತೀನಿ, ವೇಟ್ ಮಾಡ್ತಾ ಇರಿ.
ಎಸ್, ಹಾಗೆ ಇದು ನನ್ನ ಮಗಳ ಹೊಸ ಲುಕ್. ಅವಳಿಗೆ ಹೇಗೆ ಕಾಣ್ತಾ ಉಂಟು ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಸಣ್ಣ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.